ಅನ್ನಿಸ್ತಾ ಇದೆ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರ ಬಗ್ಗೆ ಸುಮ್ಮನೆ ಮಾತಾಡಿ ಮೈ ಮೇಲೆ ಹಾಕೊಂಡೆ ಅಂತ ಅನ್ನೋಂಥ ರೀತಿಯಲ್ಲಿ ಪರಿಸ್ಥಿತಿ ಭಾಸ ಆಗ್ತಿದೆ. ನಾನು ಏನು ಹೇಳಿದ್ದೀನಿ ಸತ್ಯವಾಗಿ ಹೇಳಿದ್ದೀನಿ ಸರ್, ನಾನು ಯಾವುದೂ ತಪ್ಪಾಗಿಲ್ಲ. ನಾನು ಎದ್ಗಿದ್ರು ಕಳೋದೆಲ್ಲ ಇಲ್ಲ ಸರ್, ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಇಲ್ಲ ಸರ್. ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರ ತಂದೆಗೆ ಏನು ರೆಸ್ಪೆಕ್ಟ್ ತೋರಿಸಿದ್ದೀನಿ ಸರ್. ಇವರು ದೊಡ್ಡ ನೆಟ್ಟ ಸರ್, ಆದರೆ ಸ್ನೇಹ ಇವ್ರ ಹೆಸರನ್ನ ಯಾರು ಡ್ಯಾಮೇಜ್ ಮಾಡ್ತಾರೆ ಸರ್, ನಂಗೆ ನಿಜ ಇಲ್ಲ ಸರ್. ಇದು ಹೆಂಗೆ ಹೇಳ್ಬೋದು ಗೊತ್ತಿಲ್ಲ. ಒಂದಷ್ಟು ಜನ ಹೇಳ್ತಾರೆ ದರ್ಶನ್ ಅವ್ರು ಸ್ವಲ್ಪ ಹಾಗೆ ಹೀಗೆ ಅಂತ, ನನಗದು ಗೊತ್ತಿಲ್ಲ, ನಾನು ಅದನ್ನೆಲ್ಲ ನಂಬಲ್ಲ ಸರ್. ನಂಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಅವ್ರಿಗೆ ಇವತ್ತು ಯಾವುದೋ ಒಂಚೂರು ಡ್ಯಾಮೇಜ್ ಏನಾದರೂ ಆಗಿದೆ ಅಂದರೆ 70% ಈ ಇವರಿಂದ ಸರ್. ಅನ್ಕಲ್ಚರ್ಡ್ ಅಂದರೆ ತೊಂದರೆ ಮಾಡಬೇಕು ಅಂತ ಕೆಟ್ಟ ಮಾತು ಉಪಯೋಗಿಸ್ತಾರಲ್ಲ ಅವ್ರಿಗೆ. ಒಳ್ಳೆ ಜನಗಳು, ಒಳ್ಳೆ ಫ್ಯಾನ್ಸ್ ಇದ್ದಾರೆ ಸರ್, ಹ್ಯಾಟ್ಸ್ ಆಫ್. ಮೊನ್ನೆ ಯಾರೋ ಒಂದು ನಿಮಿಷ ಹುಟ್ಟುಹಬ್ಬದ ದಿನ ಅನ್ನದಾನ ಮಾಡಿದ್ದಾರೆ, ಇನ್ನು ಕೆಲವರು ಪುಸ್ತಕ ವಿತರಣೆ ಎಲ್ಲ ಮಾಡಿದ್ದಾರೆ, ಅವ್ರಿಗೆ ಹ್ಯಾಟ್ಸ್ ಆಫ್. ಇವ್ರು ಕೂತ್ಕೊಂಡು ಅಂಡ್ ವಾಟ್ ಎವರ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್, ಕೈಂಡ್ಲಿ ಆಸ್ಕ್ ಮೀ ಇನ್ ಇಂಗ್ಲಿಷ್. ಹೊರಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ಯಾಕೆ ಅನ್ನುವಂಥದ್ದು ಈ ಘಟನೆ ಹೊರಗೆ ಬರೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ. ಸೊ ಯಾಕೆ ಅನ್ನೋ ಸರ್ ಇದು ಅಷ್ಟೇ. ನಾನು 22ಕ್ಕೆ ಆಯ್ತು. ಇವತ್ತು ಡೇಟ್ ಎಷ್ಟು ಸರ್ ಇವತ್ತು? 7 ದಿನ ಏನು ಮಾಡ್ತಾ ಇದ್ರಿ ಸರ್? ನಾನು ಯಾಕೆ ಬರಬಾರ್ದು ಅಂತೀರಾ? ಪೊಲೀಸ್ ಕೇಳಿದ್ದೀನಿ, ಅವ್ರು ಎನ್ಕ್ವೈರಿ ಮಾಡ್ಕೋತಾರೆ, ಬಿಟ್ಬಿಡ ಅಂತಿದ್ದೆ. ಜಗದೀಶ್ ಅವ್ರು ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಕ್ಕೆ ಹಿಂಗಾಯ್ತು. ಒಂದು ಎರಡನೇದು ಅಲ್ಲ ಸರ್, ನಾನೇ SP ಗೆ ಕಂಪ್ಲೇಂಟ್ ಕೊಟ್ಟರೆ ಮುಗ್ದೋಯ್ತಾಯ್ತಲ್ಲ ಸರ್, ಅಲ್ಲ ಬೇಡ, ಅದೇನೋ ಅವ್ರು ಮಾಡ್ಕೊಂಡು ಹೋಗಲಿ. ನನಗೆ ದರ್ಶನ್ ಸರ್ ಮೇಲೆ ಪ್ರೀತಿ ಇದೆ ಸರ್. ನಿಮ್ದು ಇವತ್ತು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ. ಒಂಚೂರು ನಾನು ಸರ್ಕಾರಕ್ಕೂ ಒಂದು ಮನವಿ ಸಲ್ಲಿಸ್ತೀನಿ. ಯಾರು ಇದೆಲ್ಲ ಇದು ಯಾವುದು ಸರ್ಕಾರ ಭಾಳಷ್ಟು ಯೋಜನೆ ಕೊಡ್ತಾ ಇದ್ದೀರಾ, ಫ್ರೀ ಬಸ್ಸು ಹೆಣ್ಮಕ್ಳಿಗೆ, ಇದು ಒಂಚೂರು ಸಾಕ್ಷರತೆ ಕ್ಯಾಂಪ್ ತೆಗಿರಿ. ಯಾರು ಕೆಟ್ಟ ಮಾತು ಬೈಕೊಂಡು ಇವ್ರು ಫ್ಯಾನ್ಸ್ ಅಂತ ಹೇಳ್ಕೊಂಡು ಇವ್ರಿಗೆ ಮಸಿ ಬೆಳೀತಾ ಇದ್ರು, ಅವ್ರಿಗೆ ಅಲ್ಲಿ ಸೇರಿಸಿ ಅವ್ರಿಗೆ ಫ್ರೀ ಊಟ 2,000 ರೂಪಾಯಿ ಏನು ಕೊಡ್ತೀರಿ, ಅವ್ರಿಗೆ ಅಟ್ಲೀಸ್ಟ್ 1,000 ರೂಪಾಯಿನವ್ರು ಕೊಡಿ. ಯಾರು ಕೆಟ್ಟ ಮಾತು ಬೈಕೊಂಡು ಬೇರೆಯವ್ರು ಡ್ಯಾಮೇಜ್ ಮಾಡೋಕ್ಕವ್ರಲ್ಲ, ಅನ್ಎಜುಕೇಟೆಡ್ ಅನ್ಕಲ್ಚರ್ಡ್ ಸಂಸ್ಕಾರವಂತರಿಗಲ್ಲ. ಸಿದ್ದರಾಮಣ್ಣವ್ರಿಗೆ ಇದು ರಿಕ್ವೆಸ್ಟ್ ಮಾಡ್ತೀನಿ, ಸಿದ್ದರಾಮಣ್ಣವ್ರು ಮಾಡಲೇಬೇಕು. DK ಶಿವಕುಮಾರ್ ಅವ್ರನ್ನೂ ಕೇಳ್ಕೊತೀನಿ. ಎಲ್ಲೇ ಕೂತಿಲ್ಲ ಅಲ್ಲಿ ಯಾರ್ದೋ ಸಾವಾಗಿರುತ್ತೆ, ಜೈ ಡಿ ಬಾಸ್ ಅಂತ ಕೂಗ್ಬಿಡ್ತಾರೆ, ಅದು ತಪ್ಪು. ಅದಕ್ಕೆ ಜ್ಞಾನ ಬೇಕು ಅಂತ ಹೇಳೋದು, ಅದಕ್ಕೆ ನಾಲೆಡ್ಜ್ ಬೇಕು ಅಂತ ಹೇಳೋದು, ಅದಕ್ಕೆ ಎಜುಕೇಷನ್ ಬೇಕು ಅನ್ನೋದು, ಅದಕ್ಕೆ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಸರ್ದಾಗಲಿ ಅವ್ರ ಅಭಿಮಾನಿಗಳ ತಪ್ಪಿಲ್ಲ. ಸರ್ಕಾರ ಸಾಕ್ಷರತೆ ಕೊಡಬೇಕು, ಯಾಕಂದರೆ ನಾಲೆಡ್ಜ್ ಎಜುಕೇಷನ್ ಇಂಪಾರ್ಟೆಂಟು. ಅವ್ರಿಗೆ 1,000 ರೂಪಾಯಿ ಕೊಡಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀರಾ. ಈ ಕೆಟ್ಟ ಮಾತು ಬೈಯೋರು 1,000 ರೂಪಾಯಿನೂ ಕೊಡೋದು ಬೇಡವಾ? ನೀವು 1,000 ರೂಪಾಯಿ ಕೊಟ್ಟರೆ ಇವರು ಬೈಯೋದು ನಿಲ್ಲಿಸ್ತಾರೆ, ಬುದ್ಧಿ ಕಲಿತಾರೆ. ಆಗ ಕೆಲಸ ಇರ್ತದೆ, ಕೆಲಸ ಇಟ್ಟು 3 ಹೊತ್ತು ಊಟ ಕೊಡಿ. ಬಿಸಿ ಊಟ ಕೊಡ್ತಿರಲ್ಲ. ನಮ್ಮ ಯಾರು SM ಕೃಷ್ಣ ಸರ್ ಇದ್ದಾಗ ಬಿಸಿ ಊಟ ಕೊಟ್ಟರು. ನೀವು ಇಂಥ ಅನ್ಎಜುಕೇಟೆಡ್ಗಳಿಗೆ ಫ್ರೀ ಊಟ 1,000 ರೂಪಾಯಿ ಕೊಡಿ, ಬರ್ತಾರೆ. ಕೆಟ್ಟ ಮಾತು ಬೈಯೋದು ನಿಲ್ಲಿಸ್ಬೇಕು. ಎಜುಕೇಷನ್ ಇಂಪಾರ್ಟೆಂಟು, ಬೇರೆಯವರ ಆತ್ಮಗೌರವ ಕಾಪಾಡಬೇಕು ಅಂತ ದರ್ಶನ್ ಸರ್ ಫ್ಯಾನ್ಸ್ಗೆ ಎಜುಕೇಷನ್ ಕೊಡಿಸಿ. ಇದು ಆಗ ನಮ್ಮದು ರಾಜ್ಯ ಎಲ್ಲೋ ಇತ್ತದ ಗೊತ್ತೇನ್ರಿ, ಇಸ್ರೇಲ್ಗಿಂತ ಇಂಪ್ರೂವ್ ಆಯ್ತದೆ. ಒಂದು ನಿಮಿಷ ಫೈನಲ್ ಅಲ್ಲ, ನಾನು ಹೇಳಿದ ಫೈನಲ್ಲು, ನೀವು ಹೇಳಿದ್ದಲ್ಲ. ಅಮೇರಿಕಾಗಿಂತ ಮುಂದುವರಿಯುತ್ತೆ. ನಿಮ್ಮದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀರಿ ಗೊತ್ತಾ? ಕರ್ನಾಟಕ ನಂಬರ್ 1 ರಾಜ್ಯ ಯಾವಾಗ ಆಗುತ್ತೆ ಹೇಳಿ? GDP ನಂಬರ್ 1 ಬರಬೇಕು, ನಾಲೆಡ್ಜ್ ಬರಬೇಕು ಅಂದರೆ ಇವ್ರು ಎಲ್ಲ ಎನರ್ಜಿನೇ ಬೊಯ್ಯಕ್ಕೆ ಯೂಸ್ ಮಾಡ್ತಾರೆ. ಈ ಹಳದಾಗ ಬಿಟ್ಬಿಟ್ಟು ಸರ್ಕಾರದಿಂದ ಸಾಕ್ಷರತಾ ಯೋಜನೆ ಕೊಡಿಸಿ. ಸಿದ್ದರಾಮಣ್ಣ ಆ್ಯಂಡ್ DK ಶಿವಕುಮಾರ್ ಸರ್, ಶಿಕ್ಷಣ ಸಚಿವರು ಯಾರು? ಮಧು ಬಂಗಾರಪ್ಪ ಅವ್ರಲ್ಲ. ಮಧು ಬಂಗಾರಪ್ಪ ಸರ್, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬರೀ ಕೆಟ್ಟ ಮಾತು ಹಾಕೊಂಡು ಬರೀ ಕೆಟ್ಟದವ್ರಿಗೆ ಎಲ್ಲ ಸ್ಟಾರ್ಸ್ಗೂ ಬೈಕೊಂಡೇ ಅವ್ರು ಇರ್ತಾರೆ. ಅವ್ರಿಗೆ ಸಾಕ್ಷರತೆಗೋಸ್ಕರ ಸರ್ಕಾರ ವಿಶೇಷವಾದ ಯೋಜನೆ ಮಾಡಿ. ಇದರಲ್ಲಿ ನಾನು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತೀನಿ. ನಮ್ಮ ತಾಯಿನೇ ದುಡ್ಡು ಕೇಳಲ್ಲ ನಿಮ್ಮನ್ನ. ಥ್ಯಾಂಕ್ ಯು. ಫೈನಲಿ ಒಂದು ಮಾತು ಅಂದರೆ, ಇತ್ತೀಚೆಗೆ ದರ್ಶನ್ ಸರ್ ಜೊತೆ ನೀವು ಹಿಂದೆ ಇದ್ದಂಥ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರಿ, ಶೂಟಿಂಗ್ ಸೆಟ್ಟಲ್ಲಿ ಹೋಗಿದ್ದು. ಈಗ ಇಂಥ ಘಟನೆ ಆಯಿತು. ಸೊ ಈಗ ನೀವು ಕಂಪ್ಲೇಂಟ್ನ ಕಾಂಪ್ರಮೈಸ್ ಮಾಡ್ಕೊಂಡು ವಾಪಸ್ ತಗೊಳ್ತೀರಾ? ಏನು ನಿಮ್ಮ ನಡೆ ಅನ್ನೋಂಥದ್ದು? ಸರ್ ಕಾಂಪ್ರಮೈಸ್ ಹಂಗಂಗೆ ಮಾಡೋಕ್ಕತ್ತೆ. ವೆಪನ್ ತೆಗೆದ್ರು ಸರ್, ಅವರು ಪೆಪ್ಪರ್ಮೆಂಟ್ ತೋರಿಸಿಲ್ಲ ಸರ್, ವೆಪನ್ ತೆಗೆದಿರೋದು. ಕಾಂಪ್ರಮೈಸ್ ಆಗಲ್ಲ. ಯಾರು ಮಾಡಿದಾರೋ ಅವ್ರು ಶಿಕ್ಷೆ ಆಗಬೇಕು. ನಾನು ಅವ್ರನ್ನ ಶೀಘ್ರದಲ್ಲಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಇದೇನಾಗುತ್ತೆ ಇದು ಕೂತು ಅವ್ರ ಜೊತೆ ಮಾತಾಡ್ತೀನಿ ಸರ್. ಆ ವ್ಯವಸ್ಥೆ ಆಗಿಲ್ಲ ಅಂದರೆ ನಾನು ಡಿಸೈಡ್ ಮಾಡ್ತೀನಿ ಸರ್. ಅವ್ರ ಮೇಲೆ ಪ್ರೀತಿ ಇದೆ. ನಾವು ಯಾಕೆ ಸರ್ ಅವ್ರು ತೊಂದರೆ ಕೊಡೋಣ? ಪಾಪ ಅವ್ರ ಪಾಡ್ಗೆ ಅವ್ರು ಸಿನಿಮಾ ಮಾಡ್ಕೊಂಡು ಇತ್ತೀಚೆಗೆ ಪ್ರಾಬ್ಲಮ್ಸಿಂದೆಲ್ಲ ಹೊರಗೆ ಬರಲಿ. ದರ್ಶನ್ ಸರ್ ಚೆನ್ನಾಗಿರಲಿ. ಸಾಕ್ಷರತೆಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತೀನಿ. ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಆಯ್ತೀನಿ. 1 ರೂಪಾಯಿನೂ ಕೇಳೋಕ್ಕಿಲ್ಲ. ಸಿದ್ದರಾಮಣ್ಣ, DK ಶಿವಕುಮಾರ್ ಸರ್ ಸೂಪರ್ ಆಫರ್. 2,000 ರೂಪಾಯಿ ಹೆಣ್ಮಕ್ಳು ಕೊಡಿ, 1,000 ರೂಪಾಯಿ ಗಂಡಸರು ಕೊಡಿ. ಇವ್ರಿಗೆ ಏನು ಕೆಲಸ ಇಲ್ಲ, ಕಮೆಂಟ್ ಹಾಕೊಂಡು ಕೂತಿರ್ತಾವೆ. ಅವ್ರಿಗೆ ಯಾರು ಕೂತಿರ್ತಾರೋ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಜೈ. ಥ್ಯಾಂಕ್ ಯು ಪ್ರಥಮ್ ಅವರೇ, ಒಳ್ಳೇದಾಗಲಿ ನಿಮಗೆ, ನಿಮ್ಮ ಸಿನಿಮಾಗಳಿಗೆಲ್ಲ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ದೊಡ್ಡಬಳ್ಳಾಪುರದ ಬಳಿ ನಡೆದಂತಹ ಘಟನೆಯ ಬಗ್ಗೆ TV9 ಜೊತೆ ಮಾತಾಡ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.